ಯಾಕಂದ್ರೆ ನಾನು 50 ವರ್ಷದಿಂದ ಕಾಯ್ತಾ ಇದ್ದೀನಿ ರಸ್ತೆ ಆಗ್ಲಿಕ್ಕೆ. ನನ್ನಂತ ಎಷ್ಟೋ ಜನರಿಗೆ ನೀವೆಲ್ಲ ಊಟದ ಕಾರಲ್ಲಿ ಹೋಗುವ, ನಿಮ್ಗೆ ಏನು ಯಾರು ಸರ್ಕಾರದ ಅಧಿಕಾರಿ ಇರ್ಬೋದು, ಮಿನಿಸ್ಟರ್ ಇರ್ಬೋದು, ನಿಮ್ಗೆ ಒಂದು ಏನು ಕಷ್ಟ ಆಗಲ್ಲ. ಬೈಪಾಸ್ ಇಂದ ಮಲ್ಪೆಗೆ, ಬೈಪಾಸ್ ನಿಂದ ಬೀಚಿಗೆ ಹೋಗ್ಲಿಕ್ಕೆ ನಿಮ್ಗೆ ಏನು ಕಷ್ಟ ಆಗುದಿಲ್ಲ. ಜನಸಾಮಾನ್ಯರಾದ ಮಕ್ಕಳನ್ನು ಶಾಲೆಗೆ ಹೋಗ್ಬೇಕಿದ್ರೆ ಟೈಮ್ನಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಹೈಲಿ ಪೆರಿಷಬಲ್ ಗೂಡ್ಸ್ ಫಿಶ್ ಸರಿಯಾಗಿ ಟೈಮ್ನಲ್ಲಿ ಎಲ್ಲಿ ಮುಟ್ಟಿಸುವಾಗ ಅಲ್ಲಿ ಆಗುದಿಲ್ಲ. ದಿವಸಕ್ಕೆ 1 ಮೀಟರ್ ಇಲ್ವಾ? ನಿತಿನ್ ಗಡ್ಕರಿ ಮಾತ್ರ ಒಂದು ಸ್ಪೀಚ್ ಕೇಳಿಸ್ತೇನೆ, ಅದನ್ನು ಎಲ್ಲ 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 ಕೇಳ್ತಾರೆ. ಇಲ್ಲಿ ನೋಡಿ ನಮ್ಮ ಇವರು ಯಾರು ಮಿನಿಸ್ಟರ್ ಮಾತಾಡ್ತಾರೆ, ಕೇಳಿ ಅಂತ ಹೇಳಿ. ಇಲ್ಲದ್ರೆ ಒಂದು ಕೆಲಸ ಮಾಡಿ, ಇವ್ರು ನಾನು ಕೇಳ್ತೇನೆ, ಮಿನಿಸ್ಟರ್ ಹೇಳಿದ್ದು ಸುಳ್ಳು ಅಂತ ಹೇಳಿ ಬರ್ಕೊಳ್ಳಿ, ನಮಗೆ ನಾವು ಕೇಳುವುದಿಲ್ಲ. ಒಂದು ಮಾಹಿತಿ ಕೊಡುದಿಲ್ಲ, ಒಂದು ಮಾಹಿತಿ ಕೊಡುದಿಲ್ಲ. ಇವತ್ತು ಎಲ್ಲ ಮಾಹಿತಿಯನ್ನ ಯಾವಾಗ ನೋಟಿಫಿಕೇಶನ್ ಆಗಿದೆ, ಏನೆಲ್ಲ ಆಗಿದೆ ವಿತ್ ರೈಟಿಂಗ್ ಅಲ್ಲಿ ಕೊಡಿ. ನೀವು ಮೇಡಮ್, ನಿಮಗೆ 10 ವರ್ಷ ನಾವು ಓಟು ಕೊಟ್ಟದಕ್ಕೆ ನೀವು ಎಂತ ಮಾಡಿದ್ದು? ನೀವು ಈಗ ಆ ಜಾಗಕ್ಕೆ ಸಂಬಂಧಪಟ್ಟವರನ್ನೆಲ್ಲ ಸೇರಿಸಿ ಒಂದು ಮೀಟಿಂಗ್ ಮಾಡಿದ್ರಾ? ಇಲ್ಲ, ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಈಗ ನಿಮ್ಗೆ ಒಂದು ನಾವು 10 ವರ್ಷ ಓಟ್ ಕೊಡ್ಲಿಲ್ವಾ? ನೀವು ನಮ್ಮ ಜನಪ್ರತಿನಿಧಿ ಅಲ್ವಾ? ನಿಮ್ಗೆ ಕರ್ತವ್ಯ ಇಲ್ವಾ? ನೀವು ಆ ರೋಡಿಗೆ ಸಂಬಂಧಪಟ್ಟು ಯಾಕೆ ಜನರನ್ನೆಲ್ಲ ಸೇರಿಸಲಿಲ್ಲ? ವಿಶ್ವಾಸಕ್ಕೆ ತಗೊಳ್ಳಿಲ್ಲ ಅಲ್ಲ? ಯಾಕೆ ತಗೊಳ್ಳಿಲ್ಲ ಅಲ್ಲ? ಎಲ್ಲಿ ತಗೊಂಡು ಒಂದು ನಿಮಿಷ ಮೀಟಿಂಗ್ ಅಲ್ಲ ಮೇಡಮ್. ನಿಮ್ಗೆ ಮೇಡಮ್ ಅವ್ರಿಗೆ ಅಗತ್ಯ ಇಲ್ಲ, ನಿಮ್ಗೆ ಉಳಿದವರಿಗೆ ಅಗತ್ಯ ಇಲ್ಲ, ನಿಮ್ಗೆ ಅಗತ್ಯ. ಜನರನ್ನು ಕರೆದಿದ್ದೀರಾ? ಕೂತ್ಕೊಳ್ಳಿಕ್ಕೆ ನಿಮ್ಗೆ ಹೇಳಲಿಕ್ಕೆ ಅಧಿಕಾರ ಇಲ್ಲ. ನಾನು ನಿಮ್ಮನ್ನು ಹೇಳ್ಬೋದು, ಯಾಕಂದ್ರೆ ನನ್ನ ಜನಪ್ರತಿನಿಧಿ, ನಿಮ್ಮ ಪ್ರತಿನಿಧಿ ನಾನಲ್ಲ. ನಾನು ಹೇಳ್ಬೋದು, ಅಲ್ಲ ನಿಮ್ಮ ವೈಯಕ್ತಿಕ ನಾನು ನಿಮ್ಮ ವೈಯಕ್ತಿಕ ಮಾತಾಡಲಿಲ್ಲ. ಈಗ ಇಷ್ಟು ಜನ ಸರ್ಕಾರಿ ಅಧಿಕಾರಿಗಳಿದ್ದಾರೆ, ವೈಯಕ್ತಿಕ ಮಾತಾಡಲಿಲ್ಲ. ಇಷ್ಟು ಜನ ಇದ್ದಾರೆ, ನಾನು ವೈಯಕ್ತಿಕ ಮಾತಾಡಲಿಲ್ಲ. ಇಷ್ಟು ಜನ ಸಾಕ್ಷಿದ್ದಾರೆ, ನಾನು ವೈಯಕ್ತಿಕ ಮಾತಾಡಲಿಲ್ಲ. ಈಗ ಸರಿ, ನನ್ನ ಜನಪ್ರತಿನಿಧಿ ನಾನು ಎಂಪಿ ಆಗಬಹುದು. ನಾನು ಅದೇ ಕೇಳೋದು, ನನ್ನ ಜನಪ್ರತಿನಿಧಿಯನ್ನು ಕೇಳುವ ಅಧಿಕಾರ ನನಗೆ ಉಂಟಾ? ಅದೇ ಕೇಳೋದು, ನಾನು ಅದೇ ಕೇಳೋದು. ನೀವು ಯಾಕೆ ಜನರ ವಿಶ್ವಾಸಕ್ಕೆ ತೆಗೆದುಕೊಂಡು ಮೀಟಿಂಗ್ ಮಾಡಲಿಲ್ಲ? ಅಲ್ಲ, ಯಾಕೆ ಮಾಡಲಿಲ್ಲ? ಈಗ ನಾವು ಮಾತಾಡ್ತಿದ್ದೀವಿ, ಕಟ್ಪಾಡಿಗೆ ಈಗ ಮಾತಾಡ್ತೀವಿ, ಸರ್ವಿಸ್ ರೋಡ್ ಈಗ ಮಾತಾಡಿ. ಅವರನ್ನು ಯಾರು ಕೇಳಿಲ್ವಲ್ಲ? ನನ್ನಂತಾನೆ ನೀವು ಕೇಳ್ತಾ ಇರೋದು. ಯಾರನ್ನು ಕೇಳಿದ್ರಿ ನೀವು? ರಸ್ತೆ ಮಾಡಿದ್ರಿ ಹೆಚ್ಚಿನವರು ಆಸ್ಕರ್ ಬಂದಾಗ ಜಯಪ್ರಕಾಶ್ ಹೆಗಡೆ ಇದ್ದಾಗ ಯಾರು ಕೇಳಿದ್ರಿ? ಈಗ ಯಾರಂತ ಕೇಳೋದಲ್ಲ, ಯಾರೋ ಒಂದು ದಾರಿಯಲ್ಲಿ ಹೋಗೋರನ್ನು ಹೇಳ್ತದನ್ನು ನಾವು ಕೇಳೋದಲ್ಲ. ಸಂಬಂಧಪಟ್ಟ ಜವಾಬ್ದಾರಿ ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.